ನಡಿ ನಡಿ ಜೋರಾಗಿ ನಡಿ. ಜೋರಾಗ? ಹಾಂ ನಡಿ, ನಾರ್ಮಲ್ ಸ್ಪೀಡಲ್ಲೇ ಹೋಗು. ಅಲ್ಲ ಸ್ಲೋ ಆಗಿ ಬಂದರೆ ಚೆನ್ನಾಗಿ. ಓಕೆ ನಿಮಿಷ. ಓ ಇಲ್ಲಿ ಹೂವು ಹಾಕಿದ್ದಾರೆ. ಎಲ್ಲೋ ಮಾತಾಡ್ತಾ ಇಲ್ಲ ಏನು? ಇಲ್ಲ ಮಾತಾಡ. ಇನ್ನೊಂದೇಟ್ ಹಂಗೆ ಬಂತು. ಅಲ್ಲೊಂದೋಯ್ತು. ಕಳ್ಳ ಯಾರ್ದೋ ಹೊಲ, ಯಾರ್ದೋ ಎಳ್ಳಿರು, ನಂದು ಬಟ್ಟೆ, ರೋಹನ್ದು ಬಟ್ಟೆ. ಕಬ್ಬಿನ ಗದ್ದೆಗಳ ಮಧ್ಯದಲ್ಲಿ ನಾನು ರೋಹನ್ ಹೋಗ್ತಿದ್ದೀವಿ. ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕಲ್ಲ, ಕಬ್ಬಿನ ಗದ್ದೆ ಮಧ್ಯದಲ್ಲಿ ಎಳ್ನೀರು ಹಿಡ್ಕೊ ಹೋಗ್ತಿದ್ದೀವಿ ಎಲ್ಲರೂ ಕುಡಿಯೋಣ ಅಂತ. ಏನಾದ್ರು ಹೇಳಬೇಕು ಡೈಲಾಗ್ಗಳು, ಸುಮ್ಮನೆ ಏನು ಹೇಳೋಣ? ಎಳ್ನೀರು ಕೊಚ್ತಾ ಇರೋ ಕದೀಮ ಅನ್ನನ, ಕಳ್ಳ ಅನ್ನನ. ಎಳ್ನೀರು ಕಳ್ಳ. ಕದ್ದಿರೋ ಎಳ್ಳೀರನ್ನ ಕೊಚ್ತಿದ್ದೀವಿ. ಅದು ನಮ್ಮ ಹೊಲ ಅಲ್ಲ, ನಮ್ಮೂರಲ್ಲ, ಯಾವುದೋ ಊರು, ಯಾರ್ದೋ ಎಳ್ಳೀರು, ಯಾರ್ದೋ ರೋಡು, ಯಾರ್ದೋ ಗಾಡಿ. ಓ ಓ ಓ ಚುಚ್ಚಿ ಬಗದಿ ತೆಗೆದ್ಬಿಟ್ಟ ನೀರ. ಅಭ್ಯಾಸ ಬಂತು ನೋಡಿ ನೀರು. ಇದೆಯಲ್ಲ, ಎಗರಿಸ್ಬಿಟ್ಟ. ತೂತ ಅಗಲ ಮಾಡಿದಷ್ಟು ಬೈಕ್ ಚೆನ್ನಾಗಿ ಸಿಗುತ್ತೆ. ಸಾಕ್ಬಿಡು, ಕುಡಿ. ಘಟ ನೀತುತ್ತವನೇ ಎಳ್ಳೀರನ್ನ. ಅವನ ಎಕ್ಸ್ಪ್ರೆಷನ್ ನೋಡ್ರೆ ಗೊತ್ತಾಗುತ್ತೆ ಅದು ಎಳ್ಳೀರಲ್ಲ, ಅದು ಹುಚ್ಚೆ ಅಂತ. ಕುಡಿ. ನೋಡ್ಬೋದು ಗಂಟ್ಲೆಲ್ಲ ಸಿಳಿತೈತೆ. ಹಾಂ ಬಂತು ಇಲ್ಲಿದೆ. ಏನು ಮಾಡ್ತಾ ಇದೀಯಾ? ಕುಡಿದ ಮೇಲೆ ಎಳ್ಳೀರು. ನಮ್ಮ ಪಯಣ ಈಗ ಕಾರ್ ಮ್ಯೂಸಿಯಂ ಕಡೆಗೆ. ಪೊದೆಗಳ ಮಧ್ಯದಲ್ಲಿ ನಾವು ಈಗ ಕಾರ್ ಮ್ಯೂಸಿಯಂ ನೋಡಕ್ಕೆ ಹೋಗ್ತಿದ್ದೀವಿ. ಓಕೆ, ಅಂತೂ ಇಂತೂ ಪೊದೆಗಳ ಮಧ್ಯದಲ್ಲಿ ದಾರಿ ಹುಡುಕಂಡು ಗೂಗಲ್ ಮ್ಯಾಪಲ್ಲಿ ಸಂದಿಲ್ಲಿ ಹೋಗಿ ಮೇನ್ ರೋಡಿ ಬಂದು ಜಾಯ್ನ್ ಆದ್ವಿ. ಇದೇ ಕಣಪ್ಪ ನಮಗೆ ತೊಂದರೆ ಕೊಟ್ಟಿದ್ದ ಕಾಲುವೆ. ಇದನ್ನ ದಾಟ ಬರುವ ಸತಿ 2 ಕಿಲೋಮೀಟ್ರ್ ಸುತ್ತಕ ಬಂದು ಈ ಮೇನ್ ರೋಡಿಗೆ ಜಾಯ್ನ್ ಆಯ್ತಾ ಇದ್ದೀವಿ. ತುಂಬ ದೂರದಿಂದ ಹುಡ್ಕೊಂಡು ಕೊನೆಗೆ ಬಂದೇ ಬಿಟ್ವಿ ಮೈಸೂರಿನ ಕಾರ್ ಮ್ಯೂಸಿಯಮ್ಗೆ. ಇದೇ ಎಂಟ್ರೆನ್ಸು, ನೋಡ್ಬೋದು. ಟಾರ್ ರೋಡ್ ಮಾಡಿದ್ದಾರೆ. ಬಳಿಕ ನಮ್ಮ ಅಣ್ಣ ನುಗ್ತಾ ಇದ್ದಾನೆ. ಇದೆ ನೋಡಿ, ರೋಹನ್ದು ಎಲ್ಲ ಡ್ರೈವಿಂಗು ಫುಲ್ಲು. ಇದ್ದೀನಿ ನೋಡಿ, ಇದೆ ಕಾರ್ ಮ್ಯೂಸಿಯಮ್ಮು. ಕಾರ್ ಮ್ಯೂಸಿಯಂ ನೋಡೋಕ್ಕಿಂತ ಮುಂಚೆ ಬೇರೆದು ನೋಡಿ. ಹತ್ತಿರದಿಂದ ನೋಡೋ ಆಸೆ ಇದ್ರೆ ನೋಡ್ಬಿಡಿ. ಒಳಗಡೆನೂ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ಮ ರೋಹನ್ನು ನಾನು ತೆಗಿಬೈಲಿ ನನ್ನ ವೀಡಿಯೋನು ಹಿಂಗೆ ಇಟ್ಕೊಂಡಿರ್ತೀನಿ. ನಾನು ಬಂದೇನು ಇಲ್ಲಿ ಬಂದ ನೋಡು ಸಂಪತ್ತು. ಫೇಮಸ್ ವಿಡಿಯೋ ರೆಕಾರ್ಡರ್ ಬಟ್ ನಾಟ್ ಫೇಮಸ್. ಇದು ರಿಸೆಪ್ಷನ್ ನೋಡಿ, ಒಳಗಡೆ ಹೆಂಗಿದೆ. ಟಿಕೆಟ್ಸ್ ತಗೋಬೇಕಂತೆ, ಫ್ರೀ ಟಿಕೆಟ್ ನಮಗಾಗಿ. ಅಂದರೆ ನಾವು ಎಳ್ಳೀರು ಕುಡ್ಕೊಂಡು ಬಂದಿದ್ದೀವಲ್ಲ, ಸೊ ನಮಗೆ ಫ್ರೀ ಅಂತೆ. ಕೇಳೋಣ. ಟಿಕೆಟ್ ತಗೊಂಡಾಯ್ತು, ಬರೀ 100 ರೂಪೀಸು ಇಬ್ಬರಿಂದ. ಈ ಕಾರ್ ನೋಡ್ತಿದ್ರಲ್ಲ, ಇದು ನಾನೇ ಓಡಿಸಿದ್ದಿದ್ದೆ ಒಂದು ಕಾಲದಲ್ಲಿ. ಅದನ್ನ ಇಲ್ಲೇ ನಿಲ್ಲಿಸಿದ್ದಾರೆ ಈಗ. ನೋಡೋಣ. ಇದೇ ಮೊದಲನೇ ಕಾರನ್ನು ನೋಡಿದ್ದು ನೋಡಿ. ನಾವು ಏರೋಪ್ಲೇನಲ್ಲಿ ಬಂದಿರೋದು, ಏರೋಪ್ಲೇನ್ ವ್ಯೂ ಇದು ಒಳಗಡೆ ನೋಡ್ಬೋದು. ಆಲ್ಮೋಸ್ಟು ಧರ್ಮಸ್ಥಳದಲ್ಲಿ ಫ್ಯಾನ್ ನೋಡಿದ್ದೆ, ಅದು ಬಿಟ್ಟರೆ ಇಲ್ಲೇ ನೋಡ್ತಿರೋದು. ಮೊದಲಿನ ಚಕ್ರಗಳು. ಮೊದಲು ಈ ಥರ
ಕೆತ್ತವ್ರಂತೆ ಯಾವುದರಲ್ಲಿ ಕಲ್ಲು ಇಟ್ಕೊಬಿಟ್ಟು ಈ ಥರ ಕೆತ್ತಿಬಿಟ್ಟು ಇದು ಮತ್ತು ಕಲ್ಲು ಆಗಿ ಕಲ್ಲು ಮತ್ತು ಮರವಾಗಿ ಮರ ಮತ್ತು ಕಬ್ಬಣವಾಗಿ ಕಬ್ಬಣ ಮತ್ತು ಮರವಾಗಿ ಮರ ಮತ್ತು ಕಬ್ಬಣವಾಗಿ ಆಮೇಲೆ ರಬ್ಬರ್ ಆಯಿತು. ನೋಡ್ಬೋದು ರಬ್ಬರ್ ಎವಲ್ಯೂಷನ್. ರಬ್ಬರ್ ಹಾಂ, ಈ ಥರ ಇದು ಸ್ಪೋಕ್ಸ್ ಇದಾವಲ್ಲ ಅದನ್ನು ನಾನೇ ಕ್ರಿಯೇಟ್ ಮಾಡಿರೋದು. ಪಕ್ಕದಲ್ಲಿರೋದನ್ನ ರೋಹನ್ ಕ್ರಿಯೇಟ್ ಮಾಡಿರೋದು. ದಿ ಗ್ರೇಟ್ ಇನ್ವೆಂಟರ್ ಅಲ್ಲಿ ಬಿಡ್ಕೊಂಡು. ಇದು ನೋಡ್ಬೋದು ಕನ್ನಡ ಫಿಲಮ್ಗಳಲ್ಲಿ ಯೂಸ್ ಮಾಡಿದ್ದಾರೆ. ಲೈಕ್ ಈಗ ಯಾವುದು ಎರಡೆರಡು ಚಕ್ರಗಳಿದ್ದಾವೆ. ಮಾತಾಡಲ್ಲ, ಮಾತಕ್ಕಿಂತ ಜಾಸ್ತಿ ನೀವು ನೋಡೋದೇ ಕೆಲಸ ನಿಮ್ದಿಲ್ಲಿ. ಕಾಯಬೇಡಿ, ಏನು ವಾಯ್ಸೇ ಬರ್ತಿಲ್ವಲ್ಲ ಅಂತ. ಬರಲ್ಲ. ಇದೊಂದು ಕಾರು, ಇದೊಂದು ಕಾರು. ಈ ಕಾರು ನೋಡಿದ್ರೆ ಇದು ಚೆನ್ನಾಗೈತೆ. ಇಂಥ ಕಾರುಗಳನ್ನ ರಾಜರು ಯೂಸ್ ಮಾಡ್ತಿದ್ರು, ಈಗ ನಾವು ಬರೀ ನೋಡೋಕೆ ಬಂದಿದ್ದೀವಿ. ನಿಮಗೆ ಒಂದು ಪ್ರಶ್ನೆ, ಈ ಕಾರಿನ ಮುಂದ್ಗಡೆ ಟೈರು ಮತ್ತು ಹಿಂದ್ಗಡೆ ಟೈರು ಎರಡು ಸೇಮ್ ಸೈಜ್ ಇದೆಯಾ ಅನ್ನೋದನ್ನು ಕಂಡುಹಿಡಿಯಬೇಕು. ಒಂದೇ ವ್ಯೂವಲ್ಲಿ ಬರೋಕ್ಕೆ ಹಾರಿಜೆಂಟಲ್ ಕೊಡ್ತೀನಿ ನೋಡಿ. ಇದು ಇರ್ಬೋದೇನೋ ಅನ್ಕೋಬೋದು. ಬಟ್ ದೈತ್ಯ ಗಾಡಿ ಇದು. ಏನಿದು? ಇನ್ನು ಕೆಳಗಡೆಲ್ಲೂ ಇದೆ, ತುಂಬ ಇದೆ ನೋಡೋ ಅಂಥದ್ದು. ಇಷ್ಟು ಬೇಗ ವೀಡಿಯೋ ಆಫ್ ಗಿಫ್ಟ್ ಮಾಡಿದ್ರೆ ಯಾರು ಮಾತ್ರವ. ಈ ಕಾರಲ್ಲಿ ಒಂದು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದು ಯಾರಿಗಾರು ಒಬ್ಬರಿಗೆ. ಫುಲ್ ವೀಡಿಯೋ ಯಾರು ನೋಡ್ತೀರೋ ಅವರಿಗೆ ಈ ಕಾರಲ್ಲಿ ಒಂದು ಗಿಫ್ಟು ಯಾವ್ದಾರು ಒಂದು. ನೀವು ಫುಲ್ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿ ಯಾವ ಕಾರ್ ಬೇಕೋ ಆ ಕಾರ್ ಗಿಫ್ಟು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಬಾಸಿಡರ್. ಈಗಿನ ಇವಾಗ ಕಾಣಕ್ಕೆ ಸಿಗೋ ಈ ಥರದ್ದು ಒಂದೇ ಥರದ ಗಾಡಿಗಳು, ಇನ್ನು ಯಾವ ಥರದ ಕಾರು ಸಿಗಲ್ಲ. ಈ ಗಾಡಿ ಎಷ್ಟು ಉದ್ದ ಇದೆ ಅನ್ನೋದು ನೋಡ್ಬೇಕು ನಾವು ಮೊದಲು. ಹೆಚ್ಚು ಕಮ್ಮಿಯಾ ಬೆಂಗಳೂರಿಂದ ಮೈಸೂರು ಹೈವೇ ರೋಡ್ ಅಷ್ಟು ಉದ್ದ ಐತೆ ಇದು ಕಾರು. ಬೆಂಗಳೂರಿನ ಮೈಸೂರು ಹೈವೇ. ಇಲ್ಲಿದೆಯಲ್ಲ ಈ ಪಾಯಿಂಟು, ಅದು ಚೂಪಾಗಿರೋದು. ಯಾರಿಗಾರು ಬೇಕಂದ್ರೆ ಹೇಳಿ, ಅದನ್ನು ಕಿತ್ಕೊ ಬರ್ತೀನಿ. ಕಮೆಂಟ್ ಹಾಕಿ ಅದು ಏರೋಪ್ಲೇನ್ದು ತೊಗೊಂಬರ್ತೀನಿ. ವೈ ಸಿಟಿ ಸ್ಯಾನ್ ಆಂಡ್ರೆಸ್ ಆಡಿದ್ದೀರಾ? ಅವ್ರು ಓಡಿಸಿರೋ ಕಾರ್ಗಳೇ ಇದು ನೋಡಿ. ಸೇಮ್ ಇದೆ. ನಾನು ಅದೇ ಸೀಟಲ್ಲಿ ಕೂತ್ಕೊಂಡಿದ್ದೆ ಜಿ ಟಿ ಆಡ್ಬೇಕಾರೆ. ನೀವು ಒಳಗಡೆ ನೋಡಿ ಲಕ್ಸುರಿ ಫೀಲ್ ಇದೆ ಈ ಕಾರಲ್ಲಿ. ಇಂಪ ಮಧ್ಯದಲ್ಲಿ ಎರಡು ಚುಕ್ಕಿ ಇದೆ, ಕಿತ್ಕೋಗಿದೆ ಸ್ಟಿಕ್ಕರು. ಕಾರ್ ಹೆಸರು ಇವೆರಡು ಮಾಮೂಲಿ ಕಾರು. ಇದು ಕೆಳಗಡೆ ಇಳ್ಕೋಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸರ್ಕಲ್ 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 ಸರ್ಕಲ್. ಬನ್ನಿ ಸುತ್ತೋಣ. ಇದು ನೋಡಿ ಕಳೆದೇ ಹೋಯ್ತೀರ ನೀವು. ಇದ್ರ ಟೈರ್ ನೋಡಿದ್ರೆ, ಇದ್ರ ಡಿಸೈನ್ ನೋಡಿದ್ರೆ, ಲೈಕ್ ಇನ್ಫೋಸಿಸ್ ಒಳಗಡೆ ಈ ಥರದ್ದು ಗಾಲ್ಫ್ ಕಾರ್ಟ್ಗಳು ಬರ್ತಾವಲ್ಲ, ಇದನ್ನೇ ಮಾಡರ್ನೈಸ್ ಮಾಡಿದ್ದಾರೆ. ಸೈಕೋ ಸಂಪತ್ನ ನೋಡಿ. ಇಲ್ಲಿದೆ ನಮ್ಮ ಕಾರು. ವಿಷ್ಣುವರ್ಧನ್ ಅಭಿಮಾನಿ. ನಮ್ಮ ವಿಷ್ಣುದಾದನ್ ಕಾರು. ವಿಷ್ಣುದಾದನ್ ಕಾರು. ಇಲ್ಲಿ ಇರೋದ್ರಲ್ಲೇ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಈ ಥರ ಗಾಡಿನ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಈಗಿನ ಕಾಲದಲ್ಲೂ ಕೂಡ. ಟೈರ್ ನೋಡಿ, ಅದ್ರ ಹೈಟ್ ನೋಡಿ, ಹೆಚ್ಚು ಕಮ್ಮಿ ಇದು 2, 3, 6x6 ಕಾರು. ಏನು ಗಾಡಿ ಇದು. ಈ ಚಕ್ರಗಳು ನೋಡ್ಬೋದು. ಇದು ಸೌದೋಗಿದೆ ಅಂದರೆ ನಾನೇ ತಗೋಗಿದ್ದೆ ನಮ್ಮ ಹೊಲದ ಹತ್ರ ಎಲ್ಲ ಓಡಿಸೋಡೋಕ್ಕೆ. ಅದಕ್ಕೆ ಒಂದು ಚಕ್ರ ಸೌದೋಗಿದೆ, ಒಂದು ಚಕ್ರ ಚೆನ್ನಾಗಿದೆ. ಸ್ಟೆಪ್ನಿ ಇಟ್ಟಿದ್ದೀನಿ ನೋಡಿ, ಸ್ಟೆಪ್ನಿ ಯೂಸೇ ಮಾಡಿಲ್ಲ ನಾನು. ಕಮ್ಮಿ. ಮರ್ಸಿಡಿಸ್ ಬೆನ್ಸ್ ಸ್ಪಾರ್ಕ್ ಪ್ಲಗ್ ಇಲ್ಲ ಅಂದರೆ ಸುಮ್ಮನೆ ಇವ್ರು ಫಿಟ್ ಮಾಡಿದೆ. ಮುಟ್ಬೇಡವೋ. ಗಾಡಿ ಕೀನು ಐತೆ. ಗಾಡಿ ಕೀನು ಇದೆ, ತಗೊಂಡು ಓಡಿಸಾಡ್ಬೋದು ನೋಡಿ. ಯಾರು ಪರ್ಮಿಷನ್ ಕೊಡಿಸಿದ್ರೆ ದೊಡ್ಡವರಿಂದ ಒಂದು ರೌಂಡ್ ಓಡಿಸಾಡ್ತೀನಿ. ಒಂದೇ ಒಂದು ರೌಂಡು ಪ್ಲೀಸ್ ಕೊಡಿಸ್ಬಿಡಿ. ಯಾವುದಾದ್ರೂ ಒಂದು ಕಾರು ಸಾಕು. ಒಂದು ರೌಂಡ್ ಅಂದರೆ ಲೈಕ್ ಬೆಂಗಳೂರಿಂದ ಮಂಗಳೂರಿಗೆ ಒಂದು ರೌಂಡ್ ಹೋಗ್ಬರ್ತೀನಿ. ಅಲ್ಲ, ಬೆಂಗಳೂರು ಟು ಮೈಸೂರು ಗಾಡಿಯಲ್ಲಿ ರೋಡಲ್ಲಿ ಒಳ್ಳೆ ಟಾಪ್ 150 ಸ್ಪೀಡಲ್ಲಿ ಓಡ್ಕೊಬರ್ತೀನಿ.
ಈ ಗಾಡೀಲಿ ಇರುತ್ತೆ. ಸುಮಾರು ಗಾಡೀಲಿ ಇಟ್ಟವ್ರೆ. ಸುಮಾರು ಗಾಡೀಲಿ ಏನಕ್ಕೆ ಅಂದರೆ ಅದು ಆಯಿಲ್ ಪ್ರಾಬ್ಲಮ್ ಇದೆ ಅದಕ್ಕೆ. ಹೆಸರು ಸಿಕ್ತು ಪೊಳಲಿ ರಾಜರಾಜೇಶ್ವರಿ ಅಂತ ಕಾರ್ ಮೇಲೆ. ಅದು ಹಳೆ ಕಾರ್ನ ಪ್ರಿಸರ್ವ್ ಮಾಡಿದ್ದಾರೆ. ನನಗೇನು ಅಷ್ಟು ಇಷ್ಟ ಕಾಣಲಿಲ್ಲ ಅದರಲ್ಲಿ, ಏಕೆಂದರೆ ಬೇರೆ ಕಾರ್ಗಳನ್ನ ನೋಡ್ತಾ ಇದ್ದರೆ ನಮಗೆ ಬರುತ್ತೆ ಈ ಕಣ್ಣು ಯಾರ್ದು ಅಂತ ಹುಡ್ಕೊಂಡು ಹೊರಟೆ. ಕಣ್ಣಿನ ಕೆಳಗಡೆ ಸಿಕ್ತು. ಬಾ ಬಿಡಿ, ಏನೂ ಇಲ್ಲ. ಒಳಗಡೆ ಮಂಗಿರ್ಬೇಕು ಅವಳು, ಕಣ್ಣು ಹಿಡ್ಕೊಂಡಿರೋಳು. ಬಟ್ ಬೀಗ ಹಾಕಿದ್ದಾರೆ. ಬೀಗ ತೆಗೆದುಬಿಟ್ರೆ ಹೋಗ್ಬಿಡ್ತೀನಿ ಒಳಗಡೆಗೆ. ರೇವಾ ಎಲೆಕ್ಟ್ರಿಕ್ ಕಂಪ್ನಿ, ಎಲೆಕ್ಟ್ರಿಕ್ ಕಾರ್ ನೋಡಿ. ಈ ಗಾಡಿ ಎಲ್ಲೋ ಸಾಲುತ್ತೆ. ಯಾರಿಗೆ? 4 ಜನಕ್ಕೆ. ಯಾಕೋ ನನಗೆ ಡೌಟ್ ಹೊಡಿತಿದೆ. ಇದು ಆಟೋಸಮನ್ ಥರ ಇದೆ. ಈಗ ಆಟೋಸಮನ್ನಲ್ಲಿ ನಾವು ಕೈಲೇ ಎತ್ಬೋದು ಹಿಂಗೆ ಇದನ್ನ. ಸೊ ಆ ಥರ ಇದೆ. ಬಟ್ ನಂಬಲೇಬೇಕು. ನಂಬಿಕೆ ಜೀವನ. ನಂಬ್ತೀರಲ್ವ ನೀವು ಜನಗಳು? ಏನು ಹೇಳಿದ್ರು ನಂಬ್ತೀರಾ? ನಂಬಿ. ಇದು ಎಲೆಕ್ಟ್ರಿಕ್ JCB, ನಂಬಿ. ನಾವು ಇಲ್ಲಿದ್ದೀವಿ, ನೋಡ್ಬೋದು ನೀವು. ಒಳ್ಳೆ ಮಾಲ್ ಇದೆ. ಇಲ್ಲ ನಿಂತ್ಕೊ, ಹಂಗೆ ವೀಡಿಯೋ ಮಾಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳ. ನಿಂತ್ಕೊ, ಇಲ್ಲೇ ನಿಂತ್ಕೊ, ಫೋಟೋ ತೆಗಿತೀನಿ. ಅಲ್ಲಿ ನಿಂತ್ಕೊ ಹೋಗಿ. ಒಗ್ಗರಣೆ ಮಾಡೋಕ್ಕೆ ಯಾವುದೂ ಇಲ್ಲ ಮನೇಲಿ. ಸುಮ್ಮನೆ ತಗೋಬಿಡೋಣ ಇದೊಂದ. ರೋಹನ್, ಇದು ಒಗ್ಗರಣೆ ಮಾಡೋಕ್ಕೆ ತಗೋಗ್ಬಿಡೋಣ ಸುಮ್ಮನೆ. ಚೆನ್ನಾಗೈತೆ. ಓಲ್ಡೆಸ್ಟ್ ಕ್ಯಾಮ್ರಾ ಇನ್ ದ ವರ್ಲ್ಡ್ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ಲೆನ್ಸ್ ಕಾಣಿಸ್ತಿದೆ ಅನಿಸುತ್ತೆ. ಸಂವತ್ಸರ ಪಂಚಾಂಗ. ಮೈಸೂರು ಗೋಳಮಂಡಲದ ತಿರುಕಾಳತ್ತಿನಲ್ಲಿ ಶಬರನಾಯಕ ಕಣ್ಣಪ್ರು ನಗರ ಮುಖದಲ್ಲಿ ನೋಡಿ. 5 ರೂಪಾಯಿ ಗೋಲ್ಡ್ ಕಾಯಿನ್ ಇದೆ. ನೀರಿನ ಕ್ಯಾನ್ ಯಾರಿಗೆ ಬೇಕು ಅವರಿಗೆ ಗೋಲ್ಡ್ ಕಾಯಿನ್. ಪ್ರೊಜೆಕ್ಟರ್. ನಾನು ಪ್ರೊಜೆಕ್ಟ್ ಅನ್ಕೊಂಡ್ಲೆ, ಜನ್ರೇಟರ್ ಅನ್ಕೊಂಡೆ. ಇದು ನೋಡ್ಬಿಟ್ಟು ಆಮೇಲೆ ಗೊತ್ತಾಯಿತು ಜನ್ರೇಟರ್ ಅಲ್ಲ, ನಾನೇ ಹೆಡ್ಡ. ನನಗಿಂತ ಬುದ್ಧಿವಂತರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ. ಕಲ್ಲಿಂದಿದು ಕಲ್ಲಿನ ವಿಗ್ರಹ ನೋಡಿ, ಸಖತ್ತಾಗಿದೆ. ಅರ್ಥ ಆಗಿಲ್ಲ ಈ ರೋಡ್ ಮಧ್ಯಗಳಲ್ಲಿ ಯಾಕೆ ಈ ಥರ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅಂತ. ಸತ್ತು ಹೋಗಲಿ ಅಂತ ಹಾಕ್ತಾರೆ ನಮ್ಮನ್ನು, ಅಥವಾ ನಾವು ಬದುಕಬೇಕು ಅಂತ ಹಾಕ್ತಾರೆ. ಅದು ಬೇರೆ ಒಳ್ಳೊಳ್ಳೆ ಹುಡುಗಿ ಫೋಟೋಗಳನ್ನೆಲ್ಲ ಹಾಕ್ತಾರೆ. ನಾವು ಗಾಡಿ ಓಡಿಸೋದು ಬಿಟ್ಬಿಟ್ಟು ಈ ಥರ ಹುಡುಗಿರನ್ನ. ಈಗ ನೋಡಿ, ನಮ್ಮ ಕಣ್ಣು ಮೇಕೇ ಹೋಯ್ತೈತೆ. ಗಾಡಿ ಓಡಿಸ್ತಿದ್ದೆ ನನ್ನ ಫ್ರೆಂಡು, ಅವ್ನ ಕಣ್ಣು ಮೇಕೇ ಹೋಯ್ತೈತೆ. ಈಗ ನಾನು ಮೇಕ್ ನೋಡ್ಕೊ ಹೋದರೆ ಹಂಗೆ ಮೇಕ್ ಕಳಿಸ್ಬಿಡ್ತಾಳೆ ಅವಳು. ಅವಳು ಕಣ್ಣು ನೋಡಿ ಹೆಂಗಿದೆ ಬಳೆ. ಹಂಗೆ ಮ್ಯೂಸಿಕ್ ಮುಗಿಸ್ಕೊಬಿಟ್ಟು, ಕಾರ್ ಮ್ಯೂಸಿಯಂ ಮುಗಿಸ್ಕೊಬಿಟ್ಟು ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ಬರ್ಗರ್ ತಿನ್ನೋಣ ಅಂತ. ಲೈಕ್ ಇದು ಫಾರಮ್ ಮಾಲು, ಮಾಲ್ ಆಫ್ ಅಲ್ಲ ಫಾರಮ್ ಮಾಲು, ನೆಕ್ಸಸ್ ಅಂತಲೇ ಹೇಳ್ತಾರೆ. ಅಲ್ಲಿ ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ.